ಸ್ನೇಹಿತರೆ, ಇದು ನೋಡಿ ಇವ್ರ ತಾತಪ್ಪ ಟೂ ವೀಲರಿಗೆ ಫಿಲ್ಟರ್ ನೀರು ತಂದು ಕೊಡ್ತಾರೆ. ಇಲ್ಲಿ ಹತ್ತಿ ಬೆಲೆ RTO ಆಫೀಸ್ ಇವೆಲ್ಲ ಎಲ್ಲ ನಿಂತಿದೆ ನೋಡಿದ ಗಾಡಿಗಳು. ಹತ್ತಿ ಬೆಲೆ RTO ಆಫೀಸ್ ಹತ್ರ ಗಾಡಿಗಳು ನಿಂತಿರೋದು. ನಾವು ಇಲ್ಲಿ ಇವತ್ತಿಗೆ ಸತತವಾಗಿ 3ನೇ ದಿನ. ಇಲ್ಲಿಗೆ ಬಂದು ನೋಡಿ, ಇಲ್ಲಿಗೆ ಬಂದು ಸತತವಾಗಿ 3ನೇ ದಿನ. ಇವ್ರ ಬಗ್ಗೆ ಒಂದು ಹೇಳ್ಬೇಕಂದ್ರೆ, ಬೆಳಗ್ಗೆ ನಾನು ಫಿಲ್ಟರ್ ನೀರು ಹಾಕ್ಸ್ಕೊಂಡೆ. ಒಂದು ದಿನಕ್ಕೆ ಮಿನಿಮಮ್ ನೋಡಿ, ಇವರು ಒಂದು ದಿನಕ್ಕೆ ಬೆಳಗ್ಗೆ ಮತ್ತು ಸಂಜೆ, ಬೆಳಗ್ಗೆ 8:30ವರೆಗೂ, 7ರಿಂದ 8:30ವರೆಗೂ, ಸಂಜೆ ಈಗ ಬರ್ತಾರೆ 5 ಗಂಟೆ ಬಂದು 7-7:30ವರೆಗೂ ಒಂದೆರಡು ರೌಂಡು ನಮ್ಮ ತಾತಪ್ಪ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ 2 ರೌಂಡು ಫಿಲ್ಟ್ರ್ ನೀರು ತಂದು ಇಲ್ಲಿರೋ ಎಲ್ಲ ಗಾಡಿಯವರೆಗೂ ನೀರು ಸಪ್ಲೈ ಮಾಡ್ತಾರೆ. ನೋಡಿದ್ರೆ ಎಲ್ಲ ಗಾಡಿಯವರೆಗೂ ನೀರು ಸಪ್ಲೈ ಮಾಡ್ತಾರೆ. ಇವರು ಅಲ್ಲಿ 5 ರೂಪಾಯಿ ಕಾಯಿನಲ್ಲಿ ನೀರು ಹಿಡ್ಕೊಂಬರೋದು. ಅವ್ರು ಓಪನ್ನಾಗಿ ಹೇಳ್ತಾರೆ ನೋಡಿ, 5 ರೂಪಾಯಿ ಕಾಯಿನಾಗ ಹಿಡ್ಕೊಬಂದು ನೋಡಿ, ಒಂದು ಕಾಯಿನ್ ಆಯಿತು, ಈಗ 2ನೇ ಕ್ಯಾನ್ ಹಾಕ್ತವ್ರೆ. ನಾವು ಬೆಳಗ್ಗೆ 3 ಕ್ಯಾನ್ ಹಾಕ್ಸ್ಕೊಂಡು 2 ಗಾಡಿಯಿಂದ. ಇವಾಗ ನಂದು ಒಂದೇ ಇರೋದು. ಬೆಳಗ್ಗೆ 2 ಗಾಡಿ ಇತ್ತು, ನಾವೆಲ್ಲ ನೋಡಿ ನೀರೆಲ್ಲ ಹಾಕ್ಸ್ಕೊಂಡು ಹಿಡ್ಕೊಂಡಿದ್ದೀವಿ ನಾವು. ಹಿಂಗೆ ಫಿಲ್ಟ್ರ್ ನೀರಾಗ 5 ರೂಪಾಯಿ ಕೊಟ್ಟು ಒಂದು ಕ್ಯಾನ್ ನೀರು ಹಿಡ್ಕೊಬಂದು ಇಲ್ಲಿ 30 ರೂಪಾಯಿ ಕೊಡ್ತಾರೆ. ದುಡ್ಡಿಂದು ಪ್ರಶ್ನೆನೇ ಅಲ್ಲ. ಆದರೆ ಏನಪ್ಪ ಅಂದರೆ, ಏನ್ರಿ ಯಜಮಾನ್ರೆ ನೋಡ್ತಾ ಇದ್ದೀರಾ, ದುಡ್ಡಿಂದು ಪ್ರಶ್ನೆ ಅಲ್ಲ. ಆದರೆ ಏನಪ್ಪ ಒಂದಂದರೆ, ಇಲ್ಲಿರೋರ್ಗೆ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ ಅಷ್ಟೇ ಹೆಲ್ಪ್ ಮಾಡ್ತಿದ್ದಾರೆ. ನೀರಿಲ್ಲದ ವ್ಯವಸ್ಥೆ ಇದ್ದಾಗ ನೀರೆಲ್ಲ ತಂದು ಕೊಡೋದು ಡೈಲಿಗೆ ಮಾಡ್ತಾರೆ. ಒಂದು ದಿವಸಕ್ಕೆ 50ರಿಂದ 60 ಕ್ಯಾನು ನೀರು ಸೇಲ್ ಮಾಡ್ತಾರಂತೆ ಅವರು. ಈ ಕ್ಯಾನು 50ರಿಂದ 60 ಕ್ಯಾನು ಅಂದರೆ ಆವ್ರೇಜು ಒಂದು ದಿವಸ 50 ಆಗ್ಬೋದು, ಒಂದು ದಿವಸ 60 ಆಗ್ಬೋದು, ಒಂದು ದಿವಸ 40 ಆಗ್ಬೋದು. ಮಿನಿಮಮ್ 50 ಕ್ಯಾನ್ ಮಾಡ್ಕೊಳ್ಳೋಣ. ಒಂದು ಕ್ಯಾನಿಗೆ 25 ರೂಪಾಯಿ ಲಾಭ. 50 ಕ್ಯಾನಿಗೆ ಎಷ್ಟಾಯಿತು ಲೆಕ್ಕ ಮಾಡಿ. 50 ಕ್ಯಾನಿಗೆ 1125 ರೂಪಾಯಿ ಆಗುತ್ತೆ ಒಂದು ದಿವಸಕ್ಕೆ. ಇವರು ದುಡಿತಾ ಇರೋದು ಇಲ್ಲಿ. ಅದು ಅಲ್ಲದೆ ಬೇರೆ ಕಂಪ್ನಿಯಲ್ಲಿ ಬೇರೆ ಕೆಲಸ ಮಾಡ್ತಾರೆ ಇವರು. ಬೇರೆ ಕಂಪ್ನಿಯಲ್ಲಿ 8:30 ಮೇಲೆ ಹೋಗಿ ಕಂಪ್ನಿಯಲ್ಲಿ ಕೆಲಸ ಮಾಡಿ 5 ಗಂಟೆ ಕೆಲಸ ಮಾಡಿ ಮುಗಿಸಿ ಮತ್ತೆ ಬಂದು ಇಲ್ಲಿ ನೀರು ಸಪ್ಲೈ ಮಾಡೋದು. ನೋಡಿದ್ರೆ ಈ ವಯಸ್ಸಲ್ಲಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನೋಡಿ. ಎಲ್ಲ ಡ್ರೈವರ್ಗಳಿಗೆಲ್ಲ ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ರೆಗ್ಯುಲರಾಗಿ ಆಲ್ಟ್ ಆಗೋರಿಗೆ ನೀರು ಬೇಕಂದಾಗ ಫೋನ್ ಮಾಡಿ ಹೇಳಿದ್ರೆ ತಂದು ಕೊಡ್ತಾರೆ. ಇಲ್ಲಾಂದರೂ ಹಿಂಗೆ ತಗೊಬಂದು ಪೂರ್ತಿ ಒಳಗಡೆ ಇಷ್ಟೇ ಅಲ್ಲ ಜಾಗ. ಇಲ್ಲಿ ನಿಮಗೆ ಇಷ್ಟು ಗಾಡಿ ಕಾಣ್ತಿರ್ಬೋದು ಅಷ್ಟೇ, ಆದರೆ ಒಳಗಡೆ ಇತ್ತಲ್ಲ, ಇದ್ರ ಒಳಗಡೆ ಎಲ್ಲ ಶೆಡ್ಡು. ಇದ್ರ ಒಳಗಡೆ ಬೇಜನ್ ಗಾಡಿಗಳಿದ್ದಾವೆ. ಇದ್ರ ಒಳಗಡೆ ಆ ಕಡೆಯಿಂದೆಲ್ಲ ಬೇಜನ್ ಗಾಡಿಗಳಿವೆ. ಇಲ್ಲಿ ಕಾಣಲ್ಲ, ಇಲ್ಲೆಲ್ಲ ಕಾಣಲ್ಲ, ಬೇಜನ್ ಗಾಡಿಗಳಿದ್ದಾವೆ ಅಲ್ಲೆಲ್ಲ. ಒಂದು ದಿವಸಕ್ಕೆ 1250 ರೂಪಾಯಿ ಬೇಡ, 250 ರೂಪಾಯಿ ಬಿಟ್ಟುಬಿಡೋಣ. 250 ರೂಪಾಯಿ ಪೆಟ್ರೋಲ್ ಕಾಸು. ಅವರು 2 ವೀಲರ್ ಓಡಾಡ್ತಾರಲ್ಲ, 250 ರೂಪಾಯಿ ಪೆಟ್ರೋಲ್ ಕಾಸು ಹೋದರೆ ಡೈಲಿ 1000 ರೂಪಾಯಿ. ನೋಡಿದ್ರಾ ದುಡಿಮೆ ಹೇಗಿದೆ ಅಂತ ನೋಡಿ. ಈಗ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿದ್ರಾ, ಹಂಗೇ ಹೋಗೋದು ಪೂರ್ತಿ ಸರೌಂಡಿಂಗಲ್ಲಿ ನೋಡಿ. ಎಲ್ಲ ಗಾಡಿಯಲ್ಲಿ ಕೇಳ್ಕೊಂಡು ಹೋಗೋದು. ಒಂದು ದಿನ ಅದೇ ಹೇಳ್ತಿಲ್ವ, ಅವ್ರು ಹೇಳ್ತಾರೆ ಒಂದು ದಿನ 40 ಆಗ್ಬೋದು, 50 ಆಗ್ಬೋದು, 60 ಕ್ಯಾನ್ ಆಗ್ಬೋದು. ಆದರೆ ಹೇಳಲಿಕ್ಕಾಗಲ್ಲ. ಒಂದು 40ರಿಂದ 50 ಅಂದರೆ ಒಂದು ಆವ್ರೇಜಿಗೆ ಒಂದು 50 ಕ್ಯಾನ್ ಫಿಕ್ಸ್ ಮಾಡ್ಕೊಂಡ್ರೆ 1000 ರೂಪಾಯಿ ದುಡಿಮೆ ಆಯಿತು. ಕಂಪ್ನಿಯಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಅಲ್ಲಿ ಸ್ವಲ್ಪ ದುಡಿಮೆ. ಅಲ್ಲಿ ಒಂದು ದಿವಸಕ್ಕೆ ಒಂದು 800 ರೂಪಾಯಿ, 1000 ರೂಪಾಯಿ, ಡೈಲಿ 2000 ರೂಪಾಯಿ ಆರಾಮಾಗಿ ಡ್ಯೂಟಿ ಮಾಡ್ಕೊಂಡು ಆರಾಮಾಗಿರ್ತಾರೆ. ನಾವು ತಿಂಗಳಿಗೆ 40-45 ಸಾವಿರ ರೂಪಾಯಿ ಸಂಬಳ ತಗೊಳ್ಳೋಕ್ಕೆ ರಾತ್ರಿ ಹಗಲು ನಿದ್ದೆಗೆಟ್ಟು ಊರು ಬಿಟ್ಟು ಮನೆ ಬಿಟ್ಟು ಓಡಾಡ್ಕೊಂಡು ನೋಡಿ ಎಲ್ಲೆಲ್ಲೋ ಬಂದು ಮಲಿಕೊಂಡು ಸಂಪಾದನೆ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಸಂಪಾದನೆ ಅವ್ರವ್ರಿಗೆ. ಆ ಕೆಲಸ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ಎಲ್ಲರೂ ಬಂದ್ಬಿಟ್ಟು ಒಳ್ಳೆ ದುಡಿಮೆ ಐತೆ, ಡೈಲಿ 1000 ರೂಪಾಯಿ ಆರಾಮಾಗಿ ಹೋಗ್ಬೋದು, 2 ಅವರ್ 3 ಅವರ್ ಕೆಲಸ ಅಂದ್ಬಿಟ್ಟು ನಾವು ಬಂದು ಅಲ್ಲಿ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರವ್ರಿಗೆ ಯಾವ್ಯಾವ ಕೆಲಸ ಮೀಸಲಿರುತ್ತೋ ಅದೇ ಮಾಡೋಕ್ಕಾಗೋದು. ಈಗ ಎಲ್ಲರೂ ಬಂದ್ಬಿಟ್ಟು ಡ್ರೈವಿಂಗ್ ಕೆಲಸ ಬಿಟ್ಬಿಟ್ಟು ಆ ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಆಮೇಲೆ ಇವತ್ತು ನಿನ್ನೆ ಒಂದು ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇದೇ ಪ್ರಶ್ನೆ ಹಾಕಿದರು. ಒಂದು ಪೊಲೀಸು ಇನ್ಸ್ಪೆಕ್ಟ್ರು ಇಲ್ಲ ಇವರಿಗೆ ಕಾನ್ಸ್ಟೇಬಲ್ಗೆ 20-30 ಸಾವಿರ ರೂಪಾಯಿ ಸಂಬಳ ಇದೆ, ನಿಮಗೆ 40ರಿಂದ 50 ಸಾವಿರ ಸಂಬಳ ಆಗುತ್ತೆ. ಆದರೂ ಎಲ್ಲರೂ ಯಾಕೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಹುದ್ದೆಗೆ ಓಡಾಡ್ತಾರೆ, ಈ ಕೆಲಸ ಆರಾಮಾಗಿ ದುಡ್ಕೊಂಡಿರ್ಬೋದು ಅಲ್ಲ ಅಂತೇಳಿ ಒಂದು ಪ್ರಶ್ನೆ ಹಾಕಿದರು. ಬ್ರದರ್ ಹಾಗಲ್ಲ.
ಪೊಲೀಸ್ ಕಾನ್ಸ್ಟೇಬಲಲ್ಲಿ ಇವತ್ತು 30,000 ಸಂಪಾದನೆ ತಗೋಬೋದು, ಮುಂದೆ ಹೋಯ್ತಾ ಜಾಸ್ತಿ ಆಗುತ್ತೆ. ಮತ್ತು ಅವ್ರಿಗೆ ಫ್ಯೂಚರಾಗಿ ಮತ್ತು ನಿಮ್ಗೆ ಯಾವುದಪ್ಪ ಅದು ಇದು ಕೊಡ್ತಾರೆ, ರೂಮು ಗೀಮು ಎಲ್ಲ ಇರ್ತಾವಲ್ಲ ಗೋರ್ಮೆಂಟು ಇದೆ, ಏನಪ್ಪ ಇರೋಕ್ಕೆ ಮನೆ ಗಿನೆ ಮತ್ತು ಬಸ್ಸಾಜು ಫ್ರೀ, ಫ್ಯಾಮಿಲಿಗೆ ಸ್ಕೂಲು ಎಲ್ಲ ಫ್ಯೂಚರಾಗಿ ಎಲ್ಲ ಇರ್ತದೆ. ಆದರೆ ನಮಗೆ 45,000-50,000 ತಗೊಂಡ್ರು ನಮಗೆ ಯಾವುದೇ ಥರದ ಉಚಿತವಾದ ಸವಲತ್ತುಗಳು ಯಾವುದೂ ಇರಲ್ಲ. ಆದರೆ ಒಬ್ಬ ಪೊಲೀಸ್ನವ್ರಿಗೆ ಎಲ್ಲ ಥರದ ಬಸ್ಸಲ್ಲಿ ಹೋಗೋ ಫ್ರೀ ಇರ್ತವೆ. ಆಮೇಲೆ ಅವ್ರಿಗೆ ಕ್ವಾರ್ಟರ್ಸ್ಗಳು ಫ್ರೀ ಕೊಟ್ಟಿರ್ತಾರೆ, ಮನೆ ಬಾಡಿಗೆ ಇರಲ್ಲ ಏನಿರಲ್ಲ, ಕ್ವಾರ್ಟರ್ಸ್ಗಳು ಫ್ರೀ ಕೊಟ್ಟಿರ್ತಾರೆ. ಅವ್ರಿಗೂ ಸ್ಕೂಲು ಅದು ಫ್ರೀ ಇರ್ತವೆ, ಎಲ್ಲ ಥರದ. ಮತ್ತು ಮುಂದೆ ಫ್ಯೂಚರಲ್ಲಿ ಅವರಿಗೆ ಒಳ್ಳೆ ಇರ್ತವೆ. ಗೋರ್ಮೆಂಟಲ್ಲಿ ಎಂಪ್ಲಾಯ್ ಇದ್ದವ್ರಿಗೆ ಎಲ್ಲರಿಗೂ ನಮಗೇನಿಲ್ಲ, ಈ ಸಂಪಾದನೆ ಮಾಡ್ತೀವಿ ಅವ್ರಿಗಿಂತ, ಆದರೆ ಫ್ಯೂಚರಾಗಿ ನಮಗೇನಿರಲ್ಲ. ಅದೇ ದುಡ್ದು ಮಡಿಕೊಂಡ್ರೆ ಏನೋ ಒಂದು ಅಷ್ಟೇ, ನಾವು ಏನು ದುಡ್ದಿರ್ತೀವೋ ಅದ್ರ ಮೇಲೆ ನಮಗೆ ಅವ್ರದ್ದು ಹಂಗಲ್ಲ. ಸ್ವಲ್ಪ ಸಂಬಳ ಕಮ್ಮಿ ದುಡಿದ್ರೂ ಫ್ಯೂಚರಾಗೆ ಗೋರ್ಮೆಂಟ್ ಕಡೆಯಿಂದ ಒಳ್ಳೆ ಹೆಲ್ಪ್ಫುಲ್ ಇರ್ತವೆ ಗೋರ್ಮೆಂಟ್ ಜಾಬ್. ಅದಕ್ಕೆ ಎಲ್ಲರೂ ಗೋರ್ಮೆಂಟ್ ಜಾಬ್ ನೋಡ್ತಾರೆ. ನಾವು KSRTCಗೆ ಹಾಕ್ಬೋದಿತ್ತು, ಆವಾಗ ನಮ್ಮ ಅಹಂಕಾರ ಅಲ್ಲ ದುರಹಂಕಾರ ಅಂದ್ರೂ ಪರವಾಗಿಲ್ಲ, ಗಾಡಿಗಳಿತ್ತಲ್ವ, ನಮಗೆ ಯಾಕೆ ಆ ಕೆಲಸ, ನಮ್ಮ ಗಾಡಿ ಇರ್ಬೇಕಾರೆ ಅಂದ್ಬಿಟ್ಟು ಬಿಟ್ಬಿಟ್ವಿ. ಇವಾಗ ಹಾಕಕ್ಕೆ ಹೋಗ್ತೀವಿ, ಏಜ್ ಬಾರ ಆಗ್ಬಿಡೈತೆ ಅಂತೇಳಿ ನಮ್ಮನ್ನು 10ಕ್ಕೂ ಸೇರಿಸ್ಕೊಳ್ಳಲ್ಲ. ಯಾಕಂದರೆ 41 ವರ್ಷ ಆಯಿತು, 10ಕ್ಕೂ ಸೇರಿಸ್ಕೊಳ್ಳಲ್ಲ ನಮಗೆ ಇವಾಗ. KSRTCಗಾಗಲಿ BMTC ಆಗಲಿ 10ಕ್ಕೂ ಸೇರಿಸ್ಕೊಳ್ಳಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಟಾರ್ಟಿಂಗಲ್ಲೇ ಬುದ್ಧಿವಂತಿಕೆಯಿಂದ ಯಾವುದಾರ ಒಂದು ಒಳ್ಳೆ ಕೆಲಸ ನೋಡಬೇಕು. ಅದು ಬಿಟ್ಬಿಟ್ಟು ಈಗ ಪ್ರೇಷಿತ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಡ್ರೆ ಏನೂ ಮಾಡೋಕ್ಕೆ ಆಗಲ್ಲ. ಬನ್ನಿ, ಇವತ್ತಿಗೆ ಇಲ್ಲಿಗೆ ಈ ಹೊಸೂರಿಗೆ ಬಂದು 3 ದಿನ ಆಯಿತು. ಇವತ್ತು ಬುಧವಾರ, ಸೋಮವಾರ ಬಂದೆ, ಸೋಮವಾರ ಒಂದು ದಿನ ಖಾಲಿ ಮಾಡಿದೆ, ನಿನ್ನೆ ಮಧ್ಯಾಹ್ನ 2ನೇ ಡೆಲಿವರಿ ಖಾಲಿ ಮಾಡಿದೆ, ನಿನ್ನೆ ಮಧ್ಯಾಹ್ನದಿಂದ ಇಲ್ಲೇ ಇದ್ದೀನಿ. ನಿನ್ನೆ ಎಲ್ಲ ಲೋಡಿಲ್ಲ. ಇವತ್ತು ಅಷ್ಟೇ, ಟೈಮು ನಿಮಗೆ ಕಾಣ್ತಿರ್ಬೋದು 6:30 ಟೈಮು. 6:30 ಆದ್ರೂ ಇವತ್ತು ಲೋಡ್ ಇಲ್ಲ. ಇವತ್ತು ಆಲ್ಟು ಬುಧವಾರ, ಇವತ್ತು ಇಲ್ಲೇ ಆಲ್ಟು. ನಾಳೆ ಗುರುವಾರ, ನಾಳೆ ಏನಾಗುತ್ತೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಮಂಗಳೂರು ಕಾರವಾರ ಕಡೆ ಎಲ್ಲ ಫುಲ್ಲು ಮಳೆ, ಬೆಟ್ಟ ಕುಸ್ತಿದೆ, ಅದು ಇದು ಅಂದ್ಕೊಂಡೆಲ್ಲ ಲೋಡ್ಗಳು ಬೇರೆ ಇಲ್ಲ. ಏನೇನಾಗುತ್ತೋ ಗೊತ್ತಿಲ್ಲ. ಗುಲ್ಬರ್ಗ ಕಡೆ ಲೋಡ್ ಹೇಳಿದ್ದೀನಿ, ಕೇಳಿದ್ದೀನಿ, ಏನು ಮಾಡ್ತಾರೋ ಇನ್ನೂ ಗೊತ್ತಿಲ್ಲ. ಯಜಮಾನ್ರ ಕಡೆಯಿಂದನೇ ಗೊತ್ತಾಗೋದು. ಬನ್ನಿ, ಏನು ಮಾಡೋಕ್ಕಾಗಲ್ಲ. 3 ದಿನ ಆದರೂ 4 ದಿನ ಆದರೂ ನಿಂತ್ಕೊಳ್ಳೇಬೇಕು. ನಮ್ಮ ಹಣೆ ಬರ ಇದು. ಆದರೆ ಗೋರ್ಮೆಂಟ್ ಎಂಪ್ಲಾಯಿಗಳದ್ದು ಏನಿಲ್ಲ, ಸಂಜೆ ಆದರೆ ಮನೆಗೆ ಹೋಗ್ಬೋದು, ಬೆಳಗ್ಗೆ ಆದರೆ ಡ್ಯೂಟಿಗೆ ಬರೋದು, ಸಂಜೆ ಆದರೆ ಮನೆಗೆ ಹೋಗ್ಬೋದು, ಇಲ್ಲ ನೈಟ್ ಡ್ಯೂಟಿಗೆ ಬರ್ಬೋದು, ಬೆಳಗ್ಗೆ ಮನೆಗೆ ಹೋಗ್ಬೋದು, ಆ ಥರ ಮಾಡ್ತಿರ್ತಾರೆ. ಆದರೆ ನಮಗೆ ಏನಿಲ್ಲ. ನೋಡಿ ಇಲ್ಲಿ ಇನ್ನೊಬ್ಬರು ಬಂದರು, ನೋಡಿ ಇಲ್ಲಿ ಇವರು ಟೀ ಬನ್ನು ನೋಡಿದ್ರಾ, ಇವರು ಟೀ ಬನ್ನವರು. ಒಂದು ಎಕ್ಸಲ್ ಮಡಿಕೊಂಡು ಈ ಟೀ ಬನ್ ಮಾರ್ಕೊಂಡು ನೀರು ಫಿಲ್ಟರ್ ನೀರು ಕ್ಯಾನ್ ಮಾರ್ಕೊಂಡು ಒಳ್ಳೆ ದುಡಿಮೆ ಮಾಡ್ತಾರೆ. ಆದರೆ ಅದೇ ಥರದ್ದು ನಮಗೆ ಜಾಗ ಸಿಗಬೇಕು. ಇವಾಗ ನಾವು ಬಂದು ಇಲ್ಲಿ ಮಾರ್ತೀವಂದರೆ ಅವರೆಲ್ಲ ಬಿಡಲ್ಲ ನಮಗೆ ಮಾರೋಕ್ಕೆ. ಯಾಕಂದರೆ ಅವರು ಇದೇ ಊರಿನವ್ರು ಇರ್ತಾರೆ, ಅವಾಗಿಂದ ಮಾರ್ತಿರ್ತಾರೆ. ಈ ಹೊಸ್ದಾಗಿ ಬರೋರಿಗೆ ಬಿಡಲ್ಲ. ಬನ್ನಿ ನೋಡೋಣ. ನಾಳೆ ಇವತ್ತಿದ್ದು ಮುಗೀತು, ಇನ್ನು ನಾಳೆದು ಏನಾಗುತ್ತೆ ಅನ್ನೋದು ಹಾಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಇವತ್ತಿಗೆ 4ನೇ ದಿನ ಸಕ್ಸಸ್ ಆಗಿ ಹತ್ತಿಬೇಲಲ್ಲಿ ಕಾಳ ಕಳೆದ್ಬಿಟ್ಟು ಇವಾಗ ಏನೋ ದಾವಣಗೆರೆ ಲೋಡ್ ಆಗುತ್ತೆ, ಇನ್ನೂ ಕನ್ಫರ್ಮ್ ಇಲ್ಲ, ಆಗುತ್ತಂತೆ. ನೆಲಮಂಗಲದಿಂದ ಗೋಧಿ ಬಾ ಅಂತವ್ರೆ. ಇವಾಗ ಹತ್ತಿಬೇಲೆಯಿಂದ ಹೊರಟಿದ್ದೀನಿ. ಈ ಥರ ಲೋಡ್ ಆದರೆ ಏನು ಮಾಡೋದು ಸ್ವಾಮಿ? ಅದೇನೋ ಅಂತಾರಲ್ಲ ನಮ್ಮ ನರಸಿಂಹರಾಜ್ ಬೆಳ್ಳಾಪುರ, ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಅಂದಂಗೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್? ಮಂಗಳೂರು ಕಡೆ ಅಂತೂ ಬೆಟ್ಟ ಕುಸಿತಾನೇ ಇದೆ, ಸಕಲೇಶ್ವರ ಘಾಟಲ್ಲಿ. ಅಂಕೋಲ ರೂಟು ಬಂದಾಗೈತೆ, ಎಲ್ಲ ರೂಟು ಆ ಕಡೆ ಸಿಕ್ಕಾಪಟ್ಟೆ ಮಳೆ. ಈ ಕಡೆ ಮಳೆ ಇಲ್ಲ, ಆದ್ರೂ ಲೋಡ್ಗಳು ಇಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ಬನ್ನಿ ಈಗ ನೆಲಮಂಗಲ ಕಡೆ ಹೋಗೋಣ. ಬರೋಕ್ಕೆ ಹೇಳಿದ್ದಾರೆ ಯಜಮಾನ್ರು, ಒಳ್ಳೆಯದೇ ಆಯಿತು. ಅಕಸ್ಮಾತ್ ಲೋಡ್ ಆಗಿಲ್ಲ ಅಂದ್ರೆ ಡಿಸ್ಬಿಟ್ಟು ಮನೆಗಾರ ಹೋಗ್ಬೋದು. ಇಲ್ಲಿ ಮನೆಯೂ ಇಲ್ಲ, ಅದು ಇಲ್ಲ, ಇದು ಇಲ್ಲ, ನಿಲ್ಸ್ಕೊಂಡು ಸಾಕಾಗ್ಬಿಡ್ತು. ಅಣ್ಣ, ಈ ನಮ್ಮ ಬೆಂಗಳೂರ ಕಾರ್ ಡ್ರೈವರ್ಗಳು ಇರ್ತಾರಪ್ಪ, ಕೆಲವೊಬ್ರು ಎಲ್ಬೋಲ್ ಡ್ರೈವರ್ಗಳು, ಗಾಡಿನೇ ಪಾಸ್ ಆಗಿರಲ್ಲ, ಅಲ್ಲೇ ಲೆಫ್ಟಿಗೆ ಎಳೆದ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಕೆಲವೊಬ್ರು ಇರ್ತಾರಲ್ಲ ಎಲ್ಬೋಲ್ ಡ್ರೈವರ್ಗಳು, ಕಾರ್ ಡ್ರೈವರ್ಗಳು, ಕೆಲವೊಬ್ರು, ಎಲ್ಲರೂ ಅಲ್ಲ, ಕೆಲವೊಬ್ರು. ಬನ್ನಿ. ಆಮೇಲೆ ಮೊನ್ನೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಪ್ರಶ್ನೆ ಹಾಕಿದ್ರು, ಅಣ್ಣ ಬನ್ನಿ ಮಾತಿಗೂ ಬನ್ನಿ ಅಂತಾರಲ್ಲ, ಎಲ್ಲಿಗೆ ಬರ್ಬೇಕು ಹೇಳಿ ಬರ್ತೀನಿ ಅಂತವ್ರೆ. ಅದು ಒಂದು ರೊಟೇಷನ್ ಆಗ್ಬಿಡೈತೆ, ಏನು ಮಾಡೋಕ್ಕಾಗಲ್ಲ. ಹೇಳಿ ಅದೊಂದು ಅಭ್ಯಾಸ ಆಗ್ಬಿಡೈತಲ್ಲ. ಮಾತಿಗೂ ಸರಿ ಆಯ್ತು ಬನ್ನಿ ನೋಡೋಣ, ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅಭ್ಯಾಸ ಆಗ್ಬಿಡೈತೆ. ಈಗ ಸದ್ಯಕ್ಕೆ
ಇನ್ನೇನು ಸಿಟಿ ಕಡೆ ಹೋಗ್ತಿದ್ದಂಗೆ ಚಂದಾಪುರದಲ್ಲಿ ಇದ್ದೀನಿ ಇವಾಗ. ಮುಂದೆ ಹೋಗ್ತಾ ಸ್ವಲ್ಪ ಟ್ರಾಫಿಕ್ಗಳೆಲ್ಲ ಸಿಗ್ತವೆ, ಯಾಕೆ ಬೇಕು ಮೊಬೈಲ್ ಹಿಡ್ಕೋಬಾರ್ದು. ಹೋಗೋಣ ದಾವಣಗೆರೆಗಂತೆ ಲೋಡ್ ಆದರೆ ಖುಷಿನೇ, ಹೋಗಿ ಬಂದ್ಬಿಡ್ಬೋದು. ಸದ್ಯಕ್ಕೆ ಇವಾಗ ಇಲ್ಲಿಂದ ನೆಲಮಂಗಲ ಕಡೆ ಹೋಗೋಣ. ಮುಂದೆ ಏನೇನಾಗುತ್ತೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಲೋಡ್ ಆಗುತ್ತಾ ಇಲ್ವಾ, ಮತ್ತೆ ಹೋಗಿ ಮಲಿಕತ್ತೀವ, ಏನೇನು ಕತೆ ಅನ್ನೋದು ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ ನೈಸ್ ರೋಡಲ್ಲಿ ಬರ್ತಾ ಇದೀನಿ. ಇಲ್ಲಿ ಒಂದು ಗಾಡಿ ಬಿದ್ದಿರೋದು ನೋಡಿ, ನೋಡಿದ್ರ ನೋಡಿ. ಇಲ್ಲಿ ಜಾಮ್ ಆಗಿರೋದು ನೋಡಿ. ನೈಸ್ ರೋಡಲ್ಲಿ ಈ ನಡುವೆ ಎಷ್ಟು ಆಕ್ಸಿಡೆಂಟ್ ಆಗ್ತಿದೆ ಅನ್ನೋದು ಲೆಕ್ಕ ಇಲ್ದಂಗೆ. ಅಲ್ಲೊಂದು ಮುಂದೆ ಒಂದು ಬಸ್ ಆಕ್ಸಿಡೆಂಟ್ ಆಗಿತ್ತು. ಬಸ್ ಅಂದರೆ ಕಂಪ್ನಿ ಬಸ್ಸು, ಮಾಮೂಲಿ ಬಸ್ ಅಲ್ಲ, ಟ್ರಾವೆಲ್ಸು ಅವೆಲ್ಲ ಏನಿಲ್ಲ. ಕಂಪ್ನಿ ಪಿಕಪ್ ಡ್ರಾಪ್ ಇರ್ತಾವಲ್ಲ ಸ್ಟಾಪ್ಗಳು, ಆ ಬಸ್ಸು. ಮೊನ್ನೆ ಒಂದು XUV ಕಾರು ಮತ್ತು ಸ್ಕಾರ್ಪಿಯೋ ಕಾರು, 2 ಕಾರು ಆಕ್ಸಿಡೆಂಟ್ ಆಗಿ 3 ಜನ ಸ್ಪಾಟ್ ಆಗಿತ್ತು. ಏನು ನೈಸ್ ರೋಡಲ್ಲಿ ಇಷ್ಟೊಂದು ಆಕ್ಸಿಡೆಂಟ್ ಆಗ್ತಿದೆ ಅನ್ನೋ ಗೊತ್ತಾಗ್ತಿಲ್ಲ. ಎಲ್ಲ ನಿದ್ದೆ ಏಟಲ್ಲಿ ಆಗ್ತಾ ಇರೋವು. ಇವು ನಿದ್ದೆ ಮಾಡಿ ಹೋಗಿ ಕೆಳಗೆ ಮಲಿಕೊಂಬಿಟ್ಟಿದ್ದಾನೆ. ಸರ್ದಾರ್ಜಿ ಗಾಡಿ ಇದು, ಏನು ಮಾಡೋಕ್ಕಾಗಲ್ಲ. ಆದಷ್ಟು ನೈಸ್ ರೋಡಲ್ಲಿ ಬರೋರು ಸ್ವಲ್ಪ ಸಮಾಧಾನ ಬರ್ರಿ, ನಿದ್ದೆ ಬಂದರೆ ಮಲಿಕಳ್ರಿ. ಆಮೇಲೆ ಕಾರ್ನವರು ಅವರೆಲ್ಲ ಸ್ವಲ್ಪ ಮೊನ್ನೆ XUV ಕಾರು ಮತ್ತು ಸ್ಕಾರ್ಪಿಯೋ ಕಾರು ಓವರ್ ಸ್ಪೀಡು, ಈ ಡಿವೈಡ್ರಿಂದ ಆ ಕಡೆ ಡಿವೈಡ್ರಿಗೆ ಹೋಗಿ ಹೊಡೆದು ಆ ಕಡೆ ರೋಡಲ್ಲಿ ಹೋಗಿ ಕಾರ್ ಹೊಡೆದು 3 ಜನ ಸ್ಪಾಟ್ ಆಗಿದ್ರು. ತುಂಬ ಸಮಸ್ಯೆ ಆಗ್ತೈತೆ ಇದರಿಂದ, ಆಕ್ಸಿಡೆಂಟಿಂದಲೇ. ಆದಷ್ಟು ಒಂದು ಸ್ವಲ್ಪ ಕಾರ್ನವರು ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿದ್ರೆ, ಈಗ ನಮಗೆಲ್ಲ ಸ್ಪೀಡ್ ಗವರ್ನರ್ ಕೊಟ್ಟಿದ್ದಾರೆ, ಅದೇ ಕಾರ್ನವ್ರಿಗೆ ಯಾಕೆ ಸ್ಪೀಡ್ ಗವರ್ನರ್ ಕೊಟ್ಟಿಲ್ಲ ಅನ್ನೋದೇ ಅರ್ಥ ಆಗ್ತಿಲ್ಲ. ಸ್ವಲ್ಪ ಅವ್ರಿಗೂ ಸ್ಪೀಡ್ ಲಿಮಿಟ್ ಮಾಡಿ ಒಂದು 85, 90ವರೆಗೂ, ಇಲ್ಲ ಒಂದು 100 ಸ್ಪೀಡ್ ಕೊಟ್ಟರೆ ಪರವಾಗಿಲ್ಲ. ಕಾರ್ನವ್ರಿಗೆಲ್ಲ ಓವರ್ ಸ್ಪೀಡ್ ಕೊಟ್ಟು 150, 180ವರೆಗೂ ಓಡಿಸ್ತಾರೆ. ಈ ಥರ ಎಲ್ಲ ಆಕ್ಸಿಡೆಂಟ್ ಆಗಿಬಿಡ್ತವೆ. ಆದಷ್ಟು ನಮ್ಮ ಸರ್ಕಾರಕ್ಕೆ ಈ ವಿಷಯ ಗೊತ್ತಾಗಿ ಸ್ವಲ್ಪ ಸ್ಪೀಡ್ ಅವ್ರಿಗೂ ಸ್ಪೀಡ್ ಗವರ್ನರ್ ಫಿಟ್ ಮಾಡೋಂಗೆ, ಲಿಮಿಟ್ ಸ್ಪೀಡ್ ಆಗಂಗೆ ಮಾಡಲಿ. ಬನ್ನಿ ನಾವು ಹೋಗೋಣ. ಅರ್ಧ ಗಂಟೆ ಫೋನ್ ಮಾಡ್ತೀನಿ ಅಂದರು, ಇನ್ನೂ ಫೋನ್ ಮಾಡಿಲ್ಲ. ಆಗಾಗ ನಮ್ಮ ಕಂಪ್ನಿ ಗಾಡಿ ಇಲ್ಲೇ ನಿಂತಾಯಿತ್ತು, ನಮ್ಮ ಕಂಪ್ನಿ ಗಾಡಿ ಇಲ್ಲೇ ನಿಂತಾಯಿತ್ತು. ಬರ ರಮಸನವರು, ನಮ್ಮ ಕಂಪ್ನಿ ಇನ್ನೊಂದು ಗಾಡಿ ಇಲ್ಲೇ ನಿಂತೈತೆ ನೈಸ್ ರೋಡಲ್ಲಿ. ಬನ್ನಿ ಹೋಗೋಣ. ಹಂಗೆ ನೋಡೋಣ. ಇನ್ನೂ ಫೋನ್ ಮಾಡಿಲ್ಲ, ಬರೋದು ಹೋಗ್ತಾ ಇದೀವಿ. ಲೋಡ್ಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ, ನೋಡೋಣ. ಸ್ನೇಹಿತರೆ, ನಮ್ಮ ಸವಾಸ ಯಾರಿಗೂ ಬೇಡ, ನಮ್ಮ ಮನೆ ಬರೋನು ಯಾರಿಗೂ ಬೇಡ. 3 ದಿವಸ ಹತ್ತಿ ಬೇರೆಯಲ್ಲಿ ಮಲಿಕೊಂಡು ನೆಲಮಂಗಲ ಬಂದಿದ್ದೀನಿ. ಇಲ್ಲಿ ದಾವಣಗೆರೆ ಲೋಡ್ ಐತಂತ ಬಂದೆ, ಅದು ಕ್ಯಾನ್ಸಲ್ ಆಯಿತು. ಈಗ ವಾಪಸ್ಸು ಜಿಗಣಿಗೆ ಹೋಗ್ಬೇಕು. ಹೆಂಗಿದೆ ನೋಡಿ ಹಣೆ ಬರ. ಅಲ್ಲಿಂದ ಬಂದಿದ್ದೀನಿ, ವಾಪಸ್ ನೋಡಿ ನೈಸ್ ರೋಡಲ್ಲಿ ಇದ್ದೀನಿ. ವಾಪಸ್ ಜಿಗಣಿಗೆ ಹೋಗ್ಬೇಕು. ಅಲ್ಲಿಂದ ಸಿಂಧನೂರಿಗೆ ಲೋಡ್ ಅಂತೆ, ಗ್ರಾನೈಟು. ನಮ್ಮ ಟೈಮ್ ನೋಡಿ ಹೆಂಗಿದೆ. ಅಲ್ಲೇ ಇದ್ದಾಗ ಲೋಡ್ ಬರಲಿಲ್ಲ, ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಮತ್ತೆ ವಾಪಸ್ ಆ ಕಡೆ ಹೋಗ್ಬೇಕು. ಹೆಂಗಿದೆ ನೋಡಿ ಟೈಮ್ಗಳು. ಥೋ, ಎಂಥ ಸವಾಸ ಅಂದರೆ ನಮ್ಮದು, ಯಾರಿಗೂ ಬೇಡ ನಮ್ಮ ಮನೆ ಬರ. ಇಲ್ಲೇ ತಿರ್ಸ್ಕೋಬೇಕು, ಮುಂದೆಲ್ಲೂ ಜಾಗ ಇಲ್ಲ. ನೋಡಿ ಇಲ್ಲೇ ತಿರ್ಸ್ಕೊಂಡು ಹಿಂಗೆ ರಾಂಗ್ ರೂಟಲ್ಲಿ ಹೋಗಿ ಅಲ್ಲೋಗಿ ಟೋಲ್ಗೆ ಎತ್ಕೋಬೇಕು. ನೈಸ್ ರೋಡ್ ಟೋಲ್ ಪಾಸಾಗಿ ಇವಾಗ ಬಂದೆ. ಇಲ್ಲಿ ಬಂದಮೇಲೆ ಲೋಡ್ ಹೇಳ್ತೀನಿ ಅಂದ್ಬಿಟ್ಟು ಇವಾಗ ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ಲೋಡು ಅಲ್ಲಿಂದಾನೇ ಸಿಕ್ತು, ವಾಪಸ್ ಅಲ್ಲಿಗೆ ಹೋಗ್ಬೇಕು. ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ದೂರ ರಾಂಗ್ ರೂಟಲ್ಲಿ ಹೋಗ್ಬಿಟ್ರೆ ಟೋಲ್ ಸಿಗುತ್ತೆ. ಆ ಕಡೆ ರೋಡ್ಗೆ ಹಾಕೊಂಡ್ರೆ ಆರಾಮಾಗಿ ಹೋಗ್ಬೋದು. ಬನ್ನಿ, ಏನೇ ಮಾಡೋಕ್ಕಾಗಲ್ಲ. ಲೋಡ್ಗಳು ಇಲ್ಲಿದ್ದ ಟೈಮಲ್ಲಿ ಈ ಥರ ಎಲ್ಲ ಆಗ್ತವೆ. ಈ ಥರ ಎಲ್ಲ ಆದಾಗ ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಲೇಬೇಕು. ಯೂಟರ್ನ್ಗೆ ಹೋಗ್ಬೇಕಂದ್ರೆ 3-4 ಕಿಲೋಮೀಟ್ರ್ ಹೋಗಿ ಬರಬೇಕು. ಸಿಟಿ ಒಳಗೆಲ್ಲ ಹೋಗಿ ಬರಬೇಕು. ಅದಕ್ಕೆ ಇಲ್ಲಿಂದ ಇಷ್ಟು ದೂರ ರಾಂಗ್ ರೂಟಲ್ಲಿ ಬಂದರೆ ಕೆಲಸ ಮುಗೀತು. ಮಾವದಿರು
ಬನ್ನಿ ಇಲ್ಲಿಂದ ಡೈರೆಕ್ಟ್ ಬನ್ನಾರ್ಘಟ್ಟ ಜಿಗಣಿಯಿಂದ ಗ್ರಾನೇಟು ಸಿಂಧನೂರು, ನಮ್ಮ ಮಾನ್ವಿ, ಬಳ್ಳಾರಿ, ರಾಯಚೂರು, ಸಿಂಧನೂರಿಗೆ ಹೋಗೋಣ. ನಮ್ಮ ಸಿಂಧನೂರು ಜರ್ನಿ ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಟೋಲ್ ಪಾಸ್ ಮಾಡ್ಕೊಂಡು ಹೋಗೋಣ. ಟೋಲ್ ದುಡ್ಡು ಇದೆಯಾ ಇಲ್ವಾ ಗೊತ್ತಿಲ್ಲ, ಫಸ್ಟು ಓನರ್ ಕೇಳಂತ ತಡ್ರಿ. ಯಾಕಂದ್ರೆ ಟೋಲು ಆ ಕಡೆಯಿಂದ ಬಂದಿದ್ದೀನಿ, ಇವಾಗ ಕಟ್ಟಾಗಿರ್ತೈತೆ. ಈ ಟೋಲ್ ಬಂದ್ಬಿಟ್ಟು ನಮಗೆ ಆ ಕಡೆಯಿಂದ 900 ರೂಪಾಯಿನ ಕಟ್ಟಾಗಿರ್ತೈತೆ. ಇವಾಗ ಇಲ್ಲಿಂದನೂ ಅಷ್ಟು ಇರಬೇಕು ನೋಡ, ಗೊತ್ತಾಗುತ್ತೆ ಇವಾಗ. ಗೇಟ್ ಓಪನ್ ಆದರೆ ಪಾಸ್. ಕುಲ್ಜಾ ಸಿಮ್ ಓಪನ್ ಆಗೋಯ್ತು. ಟೋಲ್ ಇದೆ. ಬನ್ನಿ ಸೀದಾ ಬನ್ನಾರ್ಘಟ್ಟ ಹೋಗೋಣ. ಬನ್ನಿ ಅಂದರೆ ಯಾರು ಬರಕ್ಕೆ ಹೋಗ್ಬೇಡ್ರಿ, ಅಲ್ಲೇ ಇರಿ, ಹಂಗೆ ವೆಯ್ಟ್ ಮಾಡ್ತಾ ಇರ್ರಿ. ಮುಂದಿನ ಏನೇನಾಗುತ್ತೆ ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ನೇಹಿತರೆ, ಜಿಗಣಿ ಬಂದಿದ್ದೀವಿ. ನಮ್ಮ ಗಾಡಿ ಲೋಡು ಬಿಟ್ಟಿದ್ದೀನಿ. ಇಲ್ಲಿ ಜಿಗಣಿಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಹಿಡಿದಿರೋ ಮಳೆ, ಈಗ 5 ಗಂಟೆ ಆಗ್ತಾ ಬಂತು. ಮಳೆ ಅಂತೂ ಬಿಡ್ತಾನೆ ಇಲ್ಲ. ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಮಳೆ ನೋಡಿ, ಕಾಂತಿರ್ಬೋದಲ್ಲಿ ನೀವೇ ಬರ್ತಾ ಇರೋದು ನೋಡಿ. ಈ ಕಡೆ ಅಂತ ನಮ್ಮ ಇದು ನೋಡಿ, ಕರ್ಟನ್ ಎಲ್ಲ ನೋಡಿ ಹೆಂಗೆ ಬರ್ತೀನಿ ಮಳೆಗೆ. ಪೂರ್ತಿ ಬಿಟ್ಬಿಟ್ಟಿದ್ದೀನಿ. ಮಳೆ ಹುಯ್ತಾ ಐತೆ ಅಂದರೆ ಹುಯ್ತಾ ಐತೆ. ನಮ್ಮ ಬೆಂಗಳೂರಲ್ಲಿ ಆ ಥರ ಮಳೆ ಹೊಡಿತೈತೆ ನೋಡಲ್ಲೆಲ್ಲ. ಗ್ರಾನೈಟ್ಗಳೆಲ್ಲ ಒಣಗಾಕಿದ್ದಾರೆ, ಅಲ್ಲೆಲ್ಲ ಒಣಗಾಕಿದ್ದಾರೆ ನೋಡಿ. ಇಲ್ಲಿ ನೋಡಿ ಮಳೆ ಹುಯ್ತಾ ಇರೋದು. ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಗಾಡಿಯಲ್ಲಿ ಬಿಟ್ಟಿದ್ದೀವಿ. ಲೋಡ್ ಮಾಡ್ತಾ ಇದ್ದಾರೆ. ಶೆಡ್ ಐತೆ, ಕ್ರೇನಲ್ಲಿ ಲೋಡ್ ಮಾಡೋದ್ರಿಂದ ಲೋಡ್ ಮಾಡ್ತಾಯಿದ್ದಾರೆ. ಲೋಡ್ಗೆ ಏನು ಸಮಸ್ಯೆ ಏನಾಗಲ್ಲ. ಲೋಡ್ ಅಂತೂ ಹಾಗೆ ಆಗುತ್ತೆ. ಸ್ವಲ್ಪ ಇನ್ನೊಂದು 1 ಅವರ್ 2 ಅವರ್ ಲೋಡ್ ಆಗುತ್ತೆ. ಇವತ್ತು ಕಲ್ಲು ಸಿಕ್ಕಾಪಟ್ಟೆ ಕಡಿಮೆ ಐತೆ. ಲಾಸ್ಟ್ ಟೈಮ್ ನಾನು ಬಾಗಲಕೋಟೆ ತುಂಬಿಕೊಂಡನಲ್ಲ, ಅಷ್ಟೇ 160 ಕಲ್ಲೇನೋ ಐತಂತ ಅಷ್ಟೇ ಅಂತೆ. ಒಂದು 20-22 ಟನ್ ಬರ್ಬೋದು ಸಿನ್ನೂರಿಗೆ. ಬರೀ ಇಲ್ಲಿ ಜಿಗಣಿಯಿಂದ ಸಿನ್ನೂರಿಗೆ ಜರ್ನಿ ನೋಡೋಣ. ರೂಟು ಹೆಂಗೆ, ಬಳ್ಳಾರಿ ಮೇಲೆ ಕಳಿಸ್ತಾರಾ ಇಲ್ಲ ಹೊಸಪೇಟೆ ಹೋಗಿ ಹಿಂಗೆ ಬರೆಸ್ತಾರ ಅನ್ನೋದು ಯಜಮಾನ್ರು ಹೇಳಿದಾಗೆ ಗೊತ್ತಾಗುತ್ತೆ. ನನ್ನ ಅನಿಸಿಕೆ ಆಲ್ಮೋಸ್ಟ್ ಆಲು ಬಳ್ಳಾರಿ ಮೇಲೆ ಕಳಿಸಲ್ಲ. ಯಾಕಂದರೆ ಬಳ್ಳಾರಿಯಿಂದ ಸಿರುಗುಪ್ಪ ಸಿನ್ನೂರು ರೋಡ್ ಸ್ವಲ್ಪ ಚೆನ್ನಾಗಿಲ್ಲ, ಆಮೇಲೆ ದಾರಿನೂ ಸಾಗಲ್ಲ. ಹೈವೇಲ್ ಅಂದರೆ ಹೊಸಪೇಟೆ ರೋಡಲ್ಲಂದರೆ ಹೊಸಪೇಟೆ ಹೋಗಿ ಸೀದಾ ಗಂಗಾವತಿ ಬಂದು ಸಿನ್ನೂರು ಬಂದ್ಬಿಡ್ಬೋದು. ಕಾಟಿಗೆ ಸಿನ್ನೂರು ಬಂದ್ಬಿಡೋದು ಬೆಸ್ಟು. ಹೆಂಗೆ ಕಳಿಸ್ತಾರೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಲೋಡೆಲ್ಲ ಆಗಿ ನೆಲಮಂಗಲಕ್ಕೆ ಹೋಗಿ ಡೀಸೆಲ್ ಫುಲ್ ಮಾಡಿಸ್ಬೇಕಾದ್ರೆ ಹೇಳ್ತಾರೆ ಯಜಮಾನ್ರು ಹೆಂಗೆ ಹೋಗು ಅಂತ. ಆವಾಗ ಹಂಗೆ ಹೋಗೋದು. ಸದ್ಯಕ್ಕೆ 4 ದಿನ 4-5 ದಿನನೇ ಆಯಿತು ಅನಿಸುತ್ತೆ. 4 ದಿನ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಅಂದರೆ ಇವತ್ತು ಗುರುವಾರ ಸೇರಿದ್ರೆ 5 ದಿನ ಆಗುತ್ತೆ. 4 ದಿನ ಚೆನ್ನಾಗಿ ನಿದ್ದೆ ಮಾಡಿದ್ದೀವಿ. ಗಾಡಿ ಓಡಿಸ್ಲಿಲ್ಲ, ಏನಿಲ್ಲ. ಆರಾಮ್ ಊಟ ಮಾಡು ಮಲಿಕ ಮಾಡಿದ್ವಿ. ಇವತ್ತು ಆದಷ್ಟು ನಾಳೆ ಹೋಗಿ ಗಾಡಿ ಖಾಲಿ ಮಾಡಿ. ಇನ್ನೊಂದು ಸಮಸ್ಯೆ ಏನಾಗೈತೆ ಅಂದರೆ ಸಿಂಧನೂರಿಗೆ ಲೋಡ್ಗಳೇ ಇಲ್ದೇ ಸಿಂಧನೂರಿಗೆ ಲೋಡ್ ಮಾಡಿರೋದು ನಾವು. ಸಿನ್ನೂರಿಂದನೂ ಲೋಡ್ಗಳೇ ಇಲ್ಲ, ಅಲ್ಲೂ ಲೋಡಿಂಗೇ ಆಗ್ತಾಯಿಲ್ಲ. ಎಲ್ಲಿಗೆ ಹೋಗೋದು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಖಾಲಿ ಮಾಡಿಲ್ಲ. ರಾಯಚೂರು ಕಳಿಸ್ತಾರೋ ಇಲ್ಲ ಹೊಸಪೇಟೆಗೆ MT ಕಳಿಸ್ತಾರೋ ಇಲ್ಲ ಬಿಜಾಪುರಕ್ಕೆ ಏನಾದ್ರು ಸಕ್ಕರೆ ತುಂಬ ಕಳಿಸ್ತಾರೋ ಅನ್ನೋದು ಇನ್ನೂವರೆಗೂ ಕನ್ಫರ್ಮ್ ಆಗಿಲ್ಲ. ನಾಳೆ ಅಲ್ಲಿ ಹೋದಾಗ ನೋಡಬೇಕು. ಲೋಡ್ಗಳು ಬೇರೆ ಇಲ್ಲ, ಮತ್ತು ಅಲ್ಲಿ ಎಷ್ಟು ದಿನ ಆಲ್ಟ್ ಮಾಡ್ತಾರೆ ಅನ್ನೋದು ತಲೆ ಕೆಟ್ಟೋಗ್ಬಿಟ್ಟಿದೆ. ಬನ್ನಿ ವಾರ ಲೋಡ್ಗೆ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಲೋಡ್ ಮಾಡ್ತಾಯಿದ್ದಾರೆ, ಮಾಡಿಸ್ಕೊಂಡು ಆಮೇಲೆ ಹೋಗ್ತೀನಿ, ತೋರಿಸ್ತೀನಿ. ಇಲ್ಲೆಲ್ಲ ಕ್ರೇನಲ್ಲಿ ಲೋಡ್ ಮಾಡ್ತಾರೆ. ನಾನು ಸ್ಟಾರ್ಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಿರ್ತದೆ. ಒಂದ್ಸಲಿ ತೋರಿಸಿದ್ದೆ ಇದನ್ನು. ಇದೇ ಜಾಗ, ಇದೇ ಪಾಯಿಂಟಲ್ಲಿ ಲೋಡ್ ಮಾಡಿದ್ದೆ. ಒಂದ್ಸಲಿ ಹುಬ್ಳಿಗೆ ಲೋಡ್ ಮಾಡಿದ್ದೆ ಇದೇ ಜಾಗದಿಂದ. ಅದೇ ಪಾಯಿಂಟ್ ಬಂದಿದ್ದೀನಿ. ಸದ್ಯಕ್ಕೆ ಈಗ ಲೋಡ್ ಮಾಡಿಸ್ಕೊಂಡು ಹೊರಡ್ಬೇಕಾದ್ರೆ ನೋಡೋಣ. ಮಳೆ ಅಂತೂ ಬಿಡ್ತಾನೆ ಇಲ್ಲ. 3-4 ಅವರ್ ಆಯಿತು ಮಳೆ ಹುಯ್ತಾನೆ ಐತೆ. ಒಳಗಡೆ ಎಲ್ಲ ನೆಂದು ಕುಂತ್ಬಿಟ್ಟೆ. ನಮಗೆ 2 ಕಡೆ ಕರ್ಟನ್ ಹಾಕ್ಬಿಟ್ಟು ಆರಾಮಾಗಿ ಕೂತಿದ್ದೆ. ಹಂಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋ ಅಂತೇಳಿ ವೀಡಿಯೋ ಮಾಡಿದ್ದೀನಿ. ಸದ್ಯಕ್ಕೆ ಲೋಡ್ ಮಾಡಿಸೋಣ ಬರ್ರಿ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಇಲ್ಲೇ ಜಿಗಣಿಯಲ್ಲೇ ಇದ್ದೀನಿ. ನಿನ್ನೆ ಗಾಡಿ ಲೋಡಿಗೆ ಬಂದ್ವಿ, ಅಲ್ಲೆಲ್ಲ ಹೋಗಿ ತಿರ್ಸ್ಕೊಂಡು ರಿಟರ್ನ್ ಬಂದ್ವಿ. ನಿನ್ನೆ ಒಂದು 60-70 ಕಲ್ಲು ಹಾಕಿರು. ಇರೋದೇ 160 ಕಲ್ಲು, 170 ಕಲ್ಲು ಅಂದರು. 60-70 ಹಾಕಿದ್ದಾರೆ ಅಷ್ಟೇ, 100 ಹಾಕ್ಬೇಕಾಗಿತ್ತು. ಕರೆಂಟ್ ಇಲ್ಲ, ಸಿಕ್ಕಾಪಟ್ಟೆ ಮಳೆ ಅಂತೇಳಿ ನಿನ್ನೆನೂ ನಿಲ್ಲಿಸ್ಬಿಟ್ರು. ಇವತ್ತು ಟೈಮ್ ಇವಾಗ ಆಲ್ಮೋಸ್ಟ್ 12 ಗಂಟೆ ಆಗ್ತಾ ಬರ್ತಾಯಿದೆ. ಇನ್ನು ಇವತ್ತು ಲೋಡ್ ಆಗಿಲ್ಲ. ಲೋಡ್ ಮಾಡ್ತಾನೆ ಅವರೇ, ಅರ್ಧ ಮಾಡ್ತಾರೆ, ಅರ್ಧ ಬಿಡ್ತಾರೆ. ಮಳೆ ಬರ್ತಾನೆ ಐತೆ. 2 ದಿನಗಟ್ಟಲೆ ಲೋಡ್. ಇವತ್ತು ಆಲ್ರೆಡಿ ಶುಕ್ರವಾರ, ನಾಳೆ ಶನಿವಾರ. ಈ ಥರ ಮಾಡಿದ್ರೆ ಟ್ರಿಪ್ ಮಾಡೋದು ಏನು ಕಥೆನಪ್ಪ. ಲೋಡ್ ಮಾಡೋಕ್ಕೆ 2 ದಿನಗಟ್ಟಲೆ ನುಗ್ತಿರೋದು.
ಮಳೆ ಹೋಯ್ತಾನೆ ಐತೆ ನೋಡಿ. ಕಲ್ಲು ಎಷ್ಟು ಚೆನ್ನಾಗೈತೆ, ಎಷ್ಟು ಡಿಸೈನಾಗಿ ಸಕ್ಕದಾಗೈತೆ. ಅದು ನೋಡಿ ಅಲ್ಲಿ ಮೆಜರ್ಮೆಂಟ್ ಮಾಡ್ತಾಯಿದ್ದಾರೆ ನೋಡಿ. ಅದು ಮೆಜರ್ಮೆಂಟ್ ಮಾಡಿ ಹಾಕಬೇಕು ವೈಟ್ ಕಲ್ಲು ನೋಡಲ್ಲ ತರೀತಲ್ಲ ಆ ಥರ ವೈಟ್ ಕಲ್ಲು ನೋಡಿ. ಮಳೆ ಹೋಯ್ತಾರ ಕಾಣ್ತಿದ್ಯಾ ನೋಡಿ. ಕೆಸರು ಗದ್ದೆ ಆಗವಿಲ್ಲಲ್ಲ, ಏನೂ ಮಾಡೋಕ್ಕಾಗಲ್ಲ. ಮಳೆಗಾಲ ಅಂತ ಬಂದಮೇಲೆ 2-3 ತಿಂಗಳು ಲಾರಿಯವ್ರ ಜೀವನನೇ ನರ್ಕಕ್ಕೆ ಹೋಗ್ಬಿಡ್ತೈತೆ. ಲಾರಿ ಡ್ರೈವರ್ ಆಗಲಿ ಓನರ್ಗಳಿಗಂತೂ ಕೇಳಂಗೆ ಇಲ್ಲ. 3 ತಿಂಗಳಲ್ಲಿ ಗಾಡಿನೂ ಓಡಲ್ಲ, ಕಂತು ಕಟ್ಟೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಹೊಸ ಗಾಡಿ ತಗೊಂಡಿರೋರು ಭಾಳಂತೂ ನರಕ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಇವತ್ತು ಒಟ್ಟಿನಲ್ಲಿ ಸಂಜೆ ಅಷ್ಟೊತ್ತಿಗೆ ಲೋಡ್ ಮಾಡಿಕೊಡ್ತೀನಿ ಅಂತ ಹೇಳವ್ರೆ. ಇನ್ನೊಂದು 50 ಪೀಸ್ ಏನೋ ಮೆಜರ್ಮೆಂಟ್ ಆಗಬೇಕು. ಒಂದು 50 ಪೀಸ್ ಹಾಕಿದ್ರೆ ಮೆಜರ್ಮೆಂಟ್ ಹಾಕಿದರೆ ಲೋಡು ಕಂಪ್ಲೀಟ್ ಆಗುತ್ತೆ. ಲೋಡ್ ಮಾಡ್ಕೊಂಡು ಹೊರಡೋಣ ಆರಾಮಾಗಿ. ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಲೋಡ್ ಆಗೈತಂತ ನೋಡಿ. ಮಳೆ ಬರ್ತಾನೆ ಐತೆ. ಅಲ್ಲಿ ನೋಡಿ, ಇವಿಷ್ಟು ಆ ಲೆವೆಲಿಗೆ ಹಾಕಿ ಪ್ಯಾಕಿಂಗ್ ತೆಗೆದುಬಿಟ್ಟು ಸೆಂಟ್ರಿಗೆ ಹಾಕ್ತಾರೆ. ಯಾಕಂದರೆ ಫುಲ್ ಪೀಸ್ ಇಲ್ವಲ್ಲ, 2 ಲೈನ್ ಫುಲ್ ಆಗಲ್ಲ. ಮಳೇಲಿ ನೋಡಿ ನೀರೆಲ್ಲ ಹಂಗೇ ನಿಂತವೆ. ನಮ್ಮ ಗಾಡಿಯಲ್ಲಿ ಹೋಯ್ತಾನೆ ಐತಿವೆಲ್ಲ ನೆಂದಿರೋದು ನೋಡಿ ಹೆಂಗೆ ಕಾಣ್ತೈತೆ. ನೋಡಿದ್ರಾ? ಅಯ್ಯೋ ಸಾಕಾಗ್ಬಿಡೈತೆ ಮಳೆ ವಿಷಯದಲ್ಲಿ. ಬನ್ನಿ ಲೋಡ್ ಒಂದಾಗಲಿ ನೋಡಿ. ಎಲ್ಲ ಕೆಸರು ಗದ್ದೆ ಆಗ್ಬಿಟ್ಟವೆ. ಅಲ್ಲಿ ಮೆಜರ್ಮೆಂಟ್ ಮಾಡ್ತಿದಾರಲ್ಲ ಅದೇ ಹಾಕ್ಬೇಕಾಗಿರೋದು. ಇದು ಸ್ವಲ್ಪ, ಅಲ್ಲಿರೋ ಸ್ವಲ್ಪ ನೋಡಿ. ಇಷ್ಟು ಹಾಕಿ ನೋಡಿ, ಇವೆಲ್ಲ ಮಾರ್ಕ್ ಹಾಕಿದಾರಲ್ಲ, ಇದು ಈ ಥರ ಮಾರ್ಕ್ ಇರೋದು ಇಷ್ಟೇ. ಇವಿಲ್ಲ, ಇವಿಷ್ಟು ಮಾರ್ಕ್ ಹಾಕಿರೋದು ಮಾತ್ರ. ಈಗ ಅಲ್ಲಿ ಮೆಜರ್ಮೆಂಟ್ ಮಾಡ್ತಿದ್ದಾರೆ, ಅದು ಎಲ್ಲ ಸೇರಿ ಹಾಕಿದರೆ ಲೋಡೆ ಕಂಪ್ಲೀಟ್ ಆಗುತ್ತೆ. ನೋಡಿದ್ದು ಸ್ಟ್ಯಾಂಡು ಮೇಲೆ ಹೋಗಿ ಹಂಗೆ ತೆಗೆದು ಕೊಡ್ತಾರೆ. ಬನ್ನಿ ಫಸ್ಟು ಲೋಡ್ ಮಾಡಿಸೋಣ. ಇದು ಇರಂಗೈತೆ, ಇದು ಮೆಜರ್ಮೆಂಟ್ ಮಾಡಿದ ಮಾರ್ಕ್ ಹಾಕಿದೆ ನೋಡಿ. ಇದು ಹಾಕಬೇಕು. ಎಷ್ಟು ಹಾಕ್ತಾರೋ ಹಾಕಲಿ, ಲೋಡೆಲ್ಲ ಆಗಲಿ, ಆಮೇಲೆ ನೋಡೋಣ. ಸದ್ಯಕ್ಕೆ ಲೋಡ್ ಮಾಡಿಸೋಣ. ಮಂಗಳೂರು ಕಡೆ ಅಂತೂ ಮಳೆ ಬಿಡ್ತಾ ಇಲ್ಲ. ಇವತ್ತಿನ ದಿವಸಕ್ಕೆ ಎಲ್ಲ ಕಡೆ ಮಳೆ ಹೋಯ್ತೈತೆ. ಏನು ಮಾಡೋಕ್ಕಾಗಲ್ಲ, ಮಳೆ ರಾಯಿನ ಆರ್ಭಟ. ಬನ್ನಿ ನೋಡೋಣ. ಫಸ್ಟ್ ಗಾಡಿ ಲೋಡ್ ಆಗಲಿ. ಫೈನಲಾಗಿ ಅಂಬಾರಿ ಲೋಡ್ ಆಯಿತು. ಎಲ್ಲ ಪ್ಯಾಕಿಂಗ್ ನೋಡಿ. ಇಲ್ಲಿ ಚೀಲ ಹಾಕಬೇಕು. 3-4 ಚೀಲ ಹಾಕ್ಬೇಕು. ಇಲ್ಲಿ 1-2-3 ಚೀಲ ಹಾಕಿದರೆ ಕಂಪ್ಲೀಟು. ಎಲ್ಲ ಪ್ಯಾಕಿಂಗ್ 168 ಪೀಸ್ ಹಾಕಿದ್ದಾರೆ. क्या कर रहे हैं ऊपर? ನೋಡಿ ಸ್ನೇಹಿತರೆ, ಚೀಲ ಹಾಕ್ತಾ ಇರೋದು. ಅದು ಕ್ಲೀನಾಗಿ ಕವರ್ ಮಾಡಿ ಹಾಕಬೇಕು. ये बहुत नीचे हो गया और थोड़ा ऊपर आना था. उस तरह वो 2 है ना, वैसा आना है. ये बहुत नीचे हो गया, इधर आना था. हाँ वो भी बराबर हो गया. छोड़ा 4 कर दिया ना. पीछे पीछे क्या कर रहा है तू? ಫೈನಲಾಗಿ ಲೋಡ್ ಆಯಿತು, ಪ್ಯಾಕಿಂಗು ಆಯಿತು. ಇನ್ನು ಇವ್ರಿಗೆ ಲೋಡಿಂಗ್ ಕೊಟ್ಬಿಟ್ಟು ಬಿಲ್ ಎಷ್ಟೊತ್ತು ಕೊಡ್ತಾರೆ ನೋಡ್ಕೊಂಡು ಸಿಂಧನೂರು ಕಡೆ ರೈಟ್ ಅನ್ನೋದು. ಬನ್ನಿ ಫಸ್ಟು ಬಿಲ್ಲೆಲ್ಲ ಸಿಗಲಿ, ಆಮೇಲೆ ನೋಡೋಣ.